ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಮಿಕ್ಸ್ ಮಸಾಲಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ರೈಸ್ ಖೀರ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಸ್ವೀಟ್ ರೆಸಿಪಿ, ಆರಾಮಾಗಿ ಮಾಡ್ಕೋಬೋದು. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಬೇಗ ಕ್ವಿಕ್ಕಾಗೂ ಮಾಡ್ಬೋದು ಇದನ್ನ. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡೋಣ. ಫಸ್ಟು ಇಲ್ಲಿ ನಾನು 1 ಕಪ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಸ್ಮಾಲ್ ಕಪ್ಪಲ್ಲಿ. ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ 1 ಕಪ್ಪು, ಸ್ವೀಟ್ ಇರೋದು. ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರು. ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಎರಡು ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸು, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ನೀವು ತೊಗೋಬೋದು. ನಾನಿಲ್ಲಿ 5 ಥರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸು, ಫಟಾಫಟ ಅಂತ ರೆಡಿ ಆಗುತ್ತೆ. ಖೀರ್ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಫಸ್ಟು ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಪಾತ್ರೆಯಲ್ಲೂ ಮಾಡ್ಕೋಬೋದು. ನಾನು ಸ್ವಲ್ಪ ಬೇಗ ಆಗುತ್ತೆ ಅಂಥೇಳಿ ಕುಕ್ಕರ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನಾನು ಏನೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಅವಾಗ. ನೀವು ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಇಲ್ಲಾಂದರೆ ದ್ರಾಕ್ಷಿ, ಗೋಡಂಬಿ ಅಷ್ಟೇ ಹಾಕೊಂಡ್ರೂ ಆಗುತ್ತೆ. ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಸ್ವಲ್ಪನೇ ತುಪ್ಪ ಹಾಕಿ ಫ್ರೈ ಮಾಡಿ, ತುಂಬ ಡೀಪ್ ಫ್ರೈ ಏನು ಮಾಡೋದು ಬೇಡ. ಅದೆಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು ನೋಡಿ. ಅದು ಫ್ರೈ ಎಲ್ಲ ಆದಮೇಲೆ ತೆಗೆದಿಟ್ಕೋತಾ ಇದ್ದೀನಿ. ನಾನು ಇದು ಒಂದೇ ಪಾತ್ರೆಯಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ, ಅದಕ್ಕೆ ತುಂಬ ಪಾತ್ರೆ ಮಾಡ್ಕೊತಾ ಇಲ್ಲ. ನಾನು ಯಾವ ಕುಕ್ಕರ್ ತೊಗೊಂಡಿದ್ನಲ್ಲ ಅದರಲ್ಲೇ ಡ್ರೈ ಫ್ರೂಟ್ಸ್ನು ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಅದೇ ಕುಕ್ಕರಲ್ಲಿ ತುಪ್ಪ ಮಿಕ್ಕಿತ್ತಲ್ಲ ಡ್ರೈ ಫ್ರೂಟ್ಸ್ ತಗೊಂಡ್ಮೇಲೆ ಅದಕ್ಕೆ ನೆನೆಸಿರ್ತಕ್ಕಂಥ ಅಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಸಣ್ಣ ಉರಿಲಿ ಇಟ್ಕೊಂಡು ಫ್ರೈ ಮಾಡಿ. ಈಗ ನಾನು ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ. ಇಲ್ಲಿ ಸುಮಾರು ಅರ್ಧ ಲೀಟ್ರಷ್ಟು ಹಾಲಿದೆ. ಈ ಹಾಲನ್ನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಕೂಡ ಇವಾಗಲೇ ಸೇರಿಸ್ಕೊಳ್ಳಿ. ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು, ಬೇಡ ಅಂದರೂ ಹಂಗೆ ತೊಳೆದು ಕೂಡ ಸೇರಿಸ್ಕೋಬೋದು. ಫ್ಲೇಮ್ ಕಡಿಮೆ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕೊಳ್ಳೋಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ. ಇದು ಬೇಯಬೇಕು ನಾವು ಹಾಕಿರೋ ಅಕ್ಕಿ, ಅದಕ್ಕೆ ನಾನು ವಿಷಲ್ ಹಾಕಿ 2 ವಿಷಲ್ ಹಾಕಿಸ್ತಾ ಇದ್ದೀನಿ. ಅವಾಗ ಬೇಗ ಆಗುತ್ತೆ. ನೀವು ಬೇಕಾದರೆ ಪಾತ್ರೆಯಲ್ಲೇ ಕುದಿಸಿ ಬೇಯಿಸ್ಕೋಬೋದು. ಈ ಥರ ಮಾಡಿದ್ರೆ ಬೇಗ ಆಗುತ್ತೆ ಅಂಥೇಳಿ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಅದು ಬೆಂದಿದೆಯಾ ಅಂಥೇಳಿ ಅನ್ನನ ತೆಗೆದು ನೋಡ್ಕೋಬೇಕು. ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ನಾವು ಕಂಡೆನ್ಸ್ ಮಿಲ್ಕ್ ಹಾಕೊಳ್ಳೋಣ. ಇದು ಸ್ವೀಟ್ ಆಗಿರುತ್ತೆ. ಮತ್ತು ನೀವು ಕಂಡೆನ್ಸ್ ಮಿಲ್ಕ್ ಹಾಕುವಾಗ ಸ್ಟವ್ನ ಆಫ್ ಮಾಡಿ ಆಮೇಲೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಅದು ಹೊಂದ್ಕೋಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಸ್ವೀಟ್ ಯಾವ ಥರ ಬೇಕು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಕಂಡೆನ್ಸ್ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಹಾಗೆ 1-2 ಏಲಕ್ಕಿನ ಹಾಗೆ ಜಜ್ಜಿ ಕೂಡ ಸೇರಿಸಿದ್ದೀನಿ ಇದರಲ್ಲಿ. ಅದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಸ್ಟವ್ನ ಆನ್ ಮಾಡಿ ಇದೊಂದು ಕುದಿ ಬರಬೇಕು. ಅದು ಕುದಿಯೋವಾಗ ನಾನು ಏನೇನು ಡ್ರೈ ಫ್ರೂಟ್ಸ್ನ ಕರೆದು ತೆಗೆದಿಟ್ಟಿದ್ನಲ್ಲ ಅದನ್ನ ಮಿಕ್ಸ್ ಮಾಡಿದ್ರೆ ರೈಸ್ ಖೀರ್ ರೆಡಿ ಆಗುತ್ತೆ. ತುಂಬ ಈಸಿ, ಎಷ್ಟು ಬೇಗ ಮಾಡ್ಕೋಬೋದು ನೀವೇ ನೋಡಿ. ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು. ನಿಮಗೆ ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂತಂದರೆ ನೀವು ಸಕ್ಕರೆನೇ ಯೂಸ್ ಮಾಡ್ಬೋದು, ಅಥವಾ ಬೆಲ್ಲ ಕೂಡ ಸೇರಿಸ್ಕೋಬೋದು. ಬೆಲ್ಲ ಹಾಕೋದಿದ್ರೆ ಬೆಲ್ಲದ ಪಾಕ ತೆಗೆದು ಸ್ವಲ್ಪ ಬೆಲ್ಲನ ಕರಗಿಸಿ ಸೇರಿಸಿ ಸ್ಟವ್ ಆಫ್ ಮಾಡಿ ಸೇರಿಸ್ಬೇಕು ಅದನ್ನು ನೋಡಿ. ರೈಸ್ ಖೀರ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್.